ಮನೆ ಕೆಲಸದಾಕೆ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ತಂದೆ ಮಗ ಇಬ್ಬರ ಮೇಲೂ ಕೂಡ ದೂರನ್ನ ದಾಖಲಿಸಿದ್ದಾಳೆ ಮನೆ ಕೆಲಸದಾಕೆ. ಹೊಳೆ ನರಸೀಪುರದ ಟೌನ್ ಠಾಣೆಯಲ್ಲಿ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿರೋದು. 47 ವರ್ಷದ ಮಹಿಳೆ ಈಕೆ. ಮನೆ ಕೆಲಸವನ್ನ ಮಾಡ್ತಾ ಇದ್ದಾಕೆ ಈಗ ಮನೆಯಿಂದ ಮನೆ ಕೆಲಸವನ್ನ ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾಳೆ. ಆ 47 ವರ್ಷದ ಮಹಿಳೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಆ ದೂರಿನ ಅನ್ವಯ ಹೊಳೆ ನರಸೀಪುರ ಟೌನ್ ಠಾಣೆ ಪೊಲೀಸರು ಎಫ್ಐಆರ್ ನ ದಾಖಲಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಫ್ಐಆರ್ ಕಾಪಿಯನ್ನ ಗಮನಿಸ್ತಾ ಇದ್ದೀರಿ. ಬಹಳ ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. A1 ಆರೋಪಿ ಅದು ಎಚ್.ಡಿ. ರೇವಣ್ಣ ಅವರು, ಮಾಜಿ ಸಚಿವರು. A2 ಆರೋಪಿ ಅವರ ಪುತ್ರನಾಗಿರುವಂತಹ ಪ್ರಜ್ವಲ್ ರೇವಣ್ಣ. ಆಕೆ ಕೊಟ್ಟಂತಹ ದೂರಿನಲ್ಲಿ ಹಾಗಾದ್ರೆ ಇರುವಂತಹ ಅಂಶಗಳೇನು? ದೂರು ದಾಖಲು ಮಾಡಿರುವಂತಹ ಮಹಿಳೆ ಭವಾನಿ ರೇವಣ್ಣ ಅವರು ನನಗೆ ಬಹಳ ಹತ್ತಿರದ ಸಂಬಂಧಿ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ರೇವಣ್ಣ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಹಾಲಿನ ಡೈರಿಯಲ್ಲಿ ನನ್ನ ಪತಿ ಕೆಲಸ ಮಾಡ್ತಾ ಇದ್ರು. ಆ ಬಳಿಕ ಅವರೇ ಒಂದು BCM ಹಾಸ್ಟೆಲ್ನಲ್ಲಿ ನನಗೆ ಅಡುಗೆ ಕೆಲಸವನ್ನ ಕೊಡಿಸಿದ್ರು. 2015ರಲ್ಲಿ ರೇವಣ್ಣ ಅವರ ಮನೆಯಲ್ಲಿ ನನ್ನನ್ನ ಅವರು ಕೆಲಸಕ್ಕೆ ಸೇರಿಸಿಕೊಂಡ್ರು. ಅವರ ಮಗನ ಮದುವೆಯ ಸಂದರ್ಭದಲ್ಲಿ ಆ ಮನೆಯಲ್ಲಿ ಒಟ್ಟು 6 ಜನ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ತಿದ್ದಾರೆ. ಆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಹುಷಾರಾಗಿರಿ, ಎಚ್ಚರವಾಗಿರಿ ಅಂತ ಹೇಳಿ ಅಲ್ಲಿದ್ದಂತಹ ಬೇರೆ ಪುರುಷ ಕೆಲಸಗಾರರು ಏನಿದ್ದಾರೆ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಈ ರೀತಿಯಾಗೆಲ್ಲ ಆಕೆ ಎಫ್ಐಆರ್ ನಲ್ಲಿ ಅಂದ್ರೆ ಆಕೆ ತಾನು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಜೊತೆಗೆ ಕೆಲಸಕ್ಕೆ ಸೇರಿ 4 ತಿಂಗಳಿಗೆ ಕೊಠಡಿಗೆ ಬರುವಂತೆ ಆಹ್ವಾನಿಸಿದ್ರು ಮಾಜಿ ಸಚಿವ ರೇವಣ್ಣ ಅವರು. ಇನ್ನು ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಕರೀತಾ ಇದ್ರು. ಭವಾನಿ ಇಲ್ಲದ ಸಮಯದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ. ಸ್ಟೋರ್ ರೂಮ್ ನಲ್ಲಿ ರೇವಣ್ಣ ಹಣ್ಣು ಕೊಡೋ ನೆಪದಲ್ಲಿ ಕೈ ಹಿಡಿದು ಎಳೆದಾಡಿದ್ದಾರೆ. ಇನ್ನು ಅಡುಗೆ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ಬಂದು ಮೈ ಮುಟ್ಟಿ ಹೊಟ್ಟೆಯನ್ನ ಜಿಗುತ್ತಾ ಇದ್ದ. ಜೊತೆಗೆ ಎಣ್ಣೆ ಹಚ್ಚೋಕೆ ಪದೇ ಪದೇ ಕರೆದು ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ರು. ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ಮಾತನಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ. ವಿಡಿಯೋ ಕಾಲ್ ಮಾಡಿ ನನ್ನ ಮಗಳ ಜೊತೆ ಕೂಡ ಅಶ್ಲೀಲವಾಗಿ ಮಾತನಾಡ್ತಾ ಇದ್ರು, ಪ್ರಚೋದಿಸ್ತಾ ಇದ್ರು. ಇದಕ್ಕೆಲ್ಲ ಹೆದರ್ಕೊಂಡು ನನ್ನ ಮಗಳು ನಂಬರ್ನ ಬ್ಲಾಕ್ ಮಾಡಿದ್ಲು. ಹೀಗಾಗಿನೇ ಆ ಮನೆಯ ಕೆಲಸ ಬಿಟ್ಟು ನಾನು ಹೊರಗಡೆ ಬಂದೆ ಅನ್ನುವಂಥ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ದೂರು ಕೊಟ್ಟಂತಹ ಸಂತ್ರಸ್ತೆ. ಈಗ ಕೆಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ನನ್ನ ಗಂಡ ನನ್ನ ಶೀಲವನ್ನು ಶಂಕಿಸ್ತಿದ್ದಾರೆ, ಯಾಕಂದ್ರೆ ನಾನು ಆ ಮನೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಹೀಗಾಗಿ ಮನನೊಂದು ದೂರನ್ನ ಕೊಡ್ತಾ ಇದ್ದೀನಿ, ಮಾನಸಿಕವಾಗಿ ನಾನು ಹಿಂಸೆಯನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಮಹಿಳೆ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಏನಿದೆ ಅದನ್ನ ಕಂಪ್ಲೀಟ್ ವಿವರವನ್ನ, ಅದರ ಕಂಪ್ಲೀಟ್ ಸಾರಾಂಶ ಇಲ್ಲಿದೆ ನೋಡಿ. ದಿನಾಂಕ 28/4/2024ರಂದು ದೂರುದಾರರು ನೀಡಿದ ದೂರಿನ ಸಾರಾಂಶವೇನೆಂದರೆ, ದೂರುದಾರರು ಹೊಳೆ ನರಸೀಪುರ ಟೌನ್ನಲ್ಲಿ ವಾಸವಾಗಿದ್ದು ಅವರ ಪತಿ ಮುಂಚೆ ಶಾಸಕರಾದ ಎಚ್.ಡಿ. ರೇವಣ್ಣ ಮಾಲೀಕತ್ವದ ಹಾಲಿನ ಡೈರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ರೇವಣ್ಣ ದೂರುದಾರಿಗೆ ಲೇಡೀಸ್ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಕೆಲಸ ಕೊಡಿಸಿದ್ರು. ದೂರುದಾರಿಗೆ ಒಬ್ಬಳು ಹೆಣ್ಣು ಮಗಳಿರುತ್ತಾಳೆ. ದೂರುದಾರಿಗೆ ಶ್ರೀಮತಿ ಭವಾನಿ ರೇವಣ್ಣ ಕೂಡ ಹತ್ತಿರದ ಸಂಬಂಧಿಯಾಗಿರುತ್ತಾರೆ. 2013ರಲ್ಲಿ ದೂರುದಾರಿಯ ಮಗ ತೀರಿಕೊಂಡ ಮೇಲೆ ಎಚ್.ಡಿ. ರೇವಣ್ಣ ದೂರುದಾರಿಗೆ ಕೆಲಸ ಕೊಡಿಸುವುದಾಗಿ ಹೇಳಿ ಮನೆಗೆ ಬರುವಂತೆ ಆಗಾಗ ಹೇಳ್ತಾ ಇದ್ರು. ದೂರುದಾರೆ 2015ನೇ ಇಸವಿಯಲ್ಲಿ ಇವರ ಮಾತಿನಂತೆ ಹಾಸ್ಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು, ಅದಾಗಿ 4 ವರ್ಷಗಳ ನಂತರ ಅವರ ಮೊದಲನೇ ಪುತ್ರ ಸೂರಜ್ ರೇವಣ್ಣ ಮದುವೆ ಸಮಯದಲ್ಲಿ ಮನೆಯ ಕೆಲಸ ಮಾಡಿಕೊಡುವಂತೆ ಮನೆಗೆ ಕರೆಸಿಕೊಂಡಿದ್ರು. ಅಲ್ಲಿ 3.5 ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ದು, ಅವರ ಮನೆಗೆ ಕೆಲಸಕ್ಕೆ ಸೇರಿಕೊಂಡ 4 ತಿಂಗಳ ನಂತರ ಎಚ್.ಡಿ. ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಾ ಇದ್ರು. ಮನೆಯಲ್ಲಿ 6 ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರು. ಎಲ್ಲರೂ ಪ್ರಜ್ವಲ್ ರೇವಣ್ಣ ಬಂದಾಗ ನಮಗೆ ಭಯವಾಗುತ್ತೆ ಅಂತ ಭಯ ಹೊರಹಾಕ್ತಾ ಇದ್ರು.
ಕೆಲಸ ಮಾಡಿಕೊಂಡಿದ್ದ ಹುಡುಗರೂ ಸಹ ದೂರುದಾರಿಯನ್ನ ಹಾಗೂ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳಿಗೆ ಎಚ್ಚರವಾಗಿರುವಂತೆ ತಿಳಿಸ್ತಾ ಇದ್ರು. ರೇವಣ್ಣ ತಮ್ಮ ಪತ್ನಿ ಭವಾನಿ ಮನೆಯಲ್ಲಿ ಇಲ್ಲದಿದ್ದ ಸಮಯದಲ್ಲಿ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು. ಹಣ್ಣು ಕೊಡುವ ನೆಪದಲ್ಲಿ ಮೈ ಮುಟ್ತಾ ಇದ್ರು. ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಅಡುಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಬಂದು ಮೈ ಮುಟ್ತಾ ಹೊಟ್ಟೆ ಭಾಗದಲ್ಲಿ ಚಿಗುಡ್ತಾ ಇದ್ರು. ಎಣ್ಣೆ ಹಚ್ಚಲು ಆಕೆಯನ್ನ ಕಳಿಸುವಂತ ಕೆಲಸ ಮಾಡುವ ಹುಡುಗನಿಗೆ ಹೇಳಿ ಕಳುಹಿಸ್ತಾ ಇದ್ರು. ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದು, ಮನೆಯಲ್ಲಿದ್ದಾಗ ಫೋನ್ ಮಾಡಿ ಮಗಳ ಜೊತೆಗೂ ವಿಡಿಯೋ ಕಾಲ್ ಮೂಲಕ ಅಸಭ್ಯ ಸಂಭಾಷಣೆ ಮಾಡಿ ಪ್ರಚೋದಿಸ್ತಾ ಇದ್ರು. ಮಗಳು ಹೆದರಿಕೊಂಡು ನಂಬರ್ ಬ್ಲಾಕ್ ಮಾಡಿದ್ದು, ದೂರುದಾರಿಯು ಮನೆಯಿಂದ ಕೆಲಸ ಬಿಟ್ಟು ಹೊರಬಂದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯಾದ್ಯಂತ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾಗ್ತಾ ಇರೋ ಲೈಂಗಿಕ ದೌರ್ಜನ್ಯದ ವಿಡಿಯೋ ಹರಿದಾಡ್ತಾ ಇದ್ದು, ದೂರುದಾರಿಗೂ ಕೆಲವು ವಿಡಿಯೋಗಳು ಬಂದಿದ್ದು, ಅದರಲ್ಲಿ ಒಬ್ಬ ಮಹಿಳೆ ದೂರುದಾರಿ ಮಹಿಳೆಗೆ ಪರಿಚಿತಳೇ ಆಗಿದ್ದಾಳೆ. ಮಹಿಳೆಯೊಂದಿಗೆ ಪ್ರಜ್ವಲ್ ರೇವಣ್ಣ ನಡೆಸಿರುವ ಲೈಂಗಿಕ ದೌರ್ಜನ್ಯದ ವಿಡಿಯೋ ನೋಡಿ ಭಯವಾಗಿದ್ದು, ದೂರುದಾರಿಯ ಗಂಡ ಆಕೆಯ ಶೀಲವನ್ನ ಶಂಕಿಸ್ತಾ ಇದ್ದ. ನಿನ್ನ ವಿಡಿಯೋ ಬಂದ್ರೆ ನಮ್ಮ ಗತಿ ಏನು ಅಂತ ಹೇಳ್ತಿದ್ದಾರೆ. ಇದರಿಂದ ಮಾನಸಿಕವಾಗಿ ಹಿಂಸೆಯಾಗಿದ್ದು, ಜೀವ ಭಯ ಇರುವುದರಿಂದ ದೂರುದಾರಿ ಮತ್ತು ಆಕೆಯ ಮಗಳ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಎಫ್ಐಆರ್ನಲ್ಲಿ ಸಂತ್ರಸ್ತ ಮಹಿಳೆ ದಾಖಲಿಸಿರುವಂತಹ ಮಾಹಿತಿ. ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಆಕೆ ಉಲ್ಲೇಖಿಸಿರುವಂತಹ ವಿಚಾರಗಳು. ಯಾವ ಸಂದರ್ಭದಲ್ಲಿ ಯಾವ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಿತು ಎಚ್.ಡಿ. ರೇವಣ್ಣ ಅವರಿಂದ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಂದ, ಈ ವಿಚಾರವನ್ನ ಆಕೆ ಆರೋಪಿಸಿ ಉಲ್ಲೇಖ ಮಾಡಿದ್ದಾಳೆ ತನ್ನ ದೂರಿನಲ್ಲಿ. ಆ ದೂರಿನ ಅನ್ವಯ ಸದ್ಯ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇಬ್ಬರ ವಿರುದ್ಧ, ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಐಪಿಸಿ ಸೆಕ್ಷನ್ 354A ಅಂದ್ರೆ ಲೈಂಗಿಕ ಕಿರುಕುಳ, 354D ಅಂದ್ರೆ ಮಹಿಳೆಗೆ ಮುಜುಗರ ಆಗುವಂತೆ ಮಾಡುವುದು, ಐಪಿಸಿ ಸೆಕ್ಷನ್ 506 ಅಂದ್ರೆ ಬೆದರಿಕೆ, ಐಪಿಸಿ ಸೆಕ್ಷನ್ 509 ಅಂದ್ರೆ ಮಹಿಳೆಯ ಮಾನಕ್ಕೆ ಹಾನಿ. ಈ 4 ಸೆಕ್ಷನ್ಗಳ ಅಡಿಯಲ್ಲಿ ಐಪಿಸಿ ಸೆಕ್ಷನ್ 354A, 354D, 506 ಹಾಗೆ 509 ಈ 4 ಸೆಕ್ಷನ್ಗಳ ಅಡಿಯಲ್ಲಿ ಎಚ್.ಡಿ. ರೇವಣ್ಣ ಹಾಗೆ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೊಳೆನರಸೀಪುರ ಟೌನ್ ಠಾಣೆಯ ಪೊಲೀಸರು ಎಫ್ಐಆರ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಎಫ್ಐಆರ್ನಲ್ಲಿ ಈ ಕೃತ್ಯ ಯಾವಾಗ ನಡೆದಿದೆ ತನ್ನ ಮೇಲೆ ಅನ್ನುವಂಥದ್ದನ್ನ ಆಕೆ ಉಲ್ಲೇಖ ಮಾಡಿದ್ದಾಳೆ ಸಂತ್ರಸ್ತೆ. 1/1/2019 ಅಂದ್ರೆ ಜನವರಿ 1ನೇ ತಾರೀಕು, 2019ರ ಜನವರಿ 1ನೇ ತಾರೀಕಿನಿಂದ 1/1/2022 ಜನವರಿ 2022 ಈ ಸಮಯದ ಅವಧಿಯಲ್ಲಿ ನನ್ನ ಮೇಲೆ ಈ ರೀತಿ ದೌರ್ಜನ್ಯವನ್ನ ಮಾಡಲಾಗಿದೆ ಅಂತ ಹೇಳಿ ಸಂತ್ರಸ್ತ ಮಹಿಳೆ ತಾನು ಕೊಟ್ಟಿರುವಂತಹ ದೂರಿನಲ್ಲಿ ತಿಳಿಸಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.